ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ 12 ಜೂನ್ 2026 ಶುಕ್ರವಾರ ಭಾರ್ಗವವಾಸರ. ಸೂರ್ಯೋದಯ ಬೆಳಗಿನ ಜಾವ 5:53, ಸೂರ್ಯಾಸ್ತ ರಾತ್ರಿ 7:01. ಚಂದ್ರೋದಯ ರಾತ್ರಿ 3:44 ಜೂನ್ 13, ಚಂದ್ರಾಸ್ತ ಮಧ್ಯಾಹ್ನ 3:49. ಇಂದಿನ ತಿಥಿ ದ್ವಾದಶಿ ಸಂಜೆ 4:05 ನಂತರ ತ್ರಯೋದಶಿ. ಯೋಗ ಅತಿಗಂಡ ರಾತ್ರಿ 9:26 ನಂತರ ಸುಕರ್ಮ. ನಕ್ಷತ್ರ ಭರಣಿ ರಾತ್ರಿ 1:48 ಜೂನ್ 13 ನಂತರ ಕೃತ್ತಿಕ. ಕರ್ಣ ಕೌಲ ಬೆಳಗ್ಗೆ 9:10, ತೈತಿಲ ರಾತ್ರಿ 7:36 ನಂತರ ಗರಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:24 ರಿಂದ 5:09, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:54 ರಿಂದ 12:45, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 4:46 ರಿಂದ 5:53, ಸಂಧ್ಯಾಕಾಲ ಸಂಜೆ 6:46 ರಿಂದ 7:53, ಅಮೃತಕಾಲ ರಾತ್ರಿ 11:46 ರಿಂದ ರಾತ್ರಿ 1:12 ಜೂನ್ 13, ಸರ್ವಾರ್ಥ ಸಿದ್ಧಿಯೋಗ ಬೆಳಗಿನ ಜಾವ 5:53 ರಿಂದ 6:28. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 10:43 ರಿಂದ 12:20, ಯಮಗಂಡ ಕಾಲ ಮಧ್ಯಾಹ್ನ 3:33 ರಿಂದ 5:09, ವರ್ಜಕಾಲ ಮಧ್ಯಾಹ್ನ 3:07 ರಿಂದ 4:33, ದುರ್ಮುಹೂರ್ತ ಬೆಳಗ್ಗೆ 8:28 ರಿಂದ 9:19 ನಂತರ ಮಧ್ಯಾಹ್ನ 12:45 ರಿಂದ 1:37. 1:48 ಜೂನ್ 13 ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಮಿಥುನ, ಕರ್ಕ, ತುಲಾ, ವೃಶ್ಚಿಕ, ಕುಂಭ. ಗುರುಗೋಚಾರ ಘಟಕದಲ್ಲಿ ಕುಂಭ ಮತ್ತು ಮೀನರಾಶಿಯ ಫಲ. ಕುಂಭರಾಶಿ ಕುಂಭ ಲಗ್ನಕ್ಕೆ ಗುರು 6ನೇ ಮನೆಯಲ್ಲಿ ಅಷ್ಟು ಶುಭದಾಯಕರೇನಲ್ಲ. ಈ ಚಲನೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ಪಡಬೇಕು. ಅಧ್ಯಯನದಲ್ಲಿ ಸ್ವಲ್ಪ ಆಲಸ್ಯ ಇರುತ್ತದೆ. ಇದು ನಿಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರತಿಕೂಲ ಫಲಿತಾಂಶಗಳನ್ನು ನೀಡುತ್ತದೆ. ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಅನುಕೂಲಕರವಾಗಿದೆ. ನೀವು ವೃತ್ತಿಯಲ್ಲಿ ಹೆಚ್ಚಿನ ಪರಿಶ್ರಮ ಪಡಬೇಕಾಗಬಹುದು. ನಿಮಗೆ ಒತ್ತಡ ಹೆಚ್ಚಿರುತ್ತದೆ. ನಿಮ್ಮ ಕೆಳಗಡೆ ಕೆಲಸ ಮಾಡೋರ ಸಹಯೋಗ ದೊರೆಯುವುದಿಲ್ಲ. ಕಾಂಪಿಟೇಷನ್ಗಳಿರಬಹುದು. ಕೆಲಸದಲ್ಲಿ ಹೆಚ್ಚಿನ ಗಮನವಿಟ್ಟು ನಿರ್ವಹಿಸಬೇಕು. ಇಲ್ದಿದ್ರೆ ಸಮಸ್ಯೆಗಳು ಬರಬಹುದು. ನಿತ್ಯದ ದಿನಚರಿಯನ್ನು ಪಾಲಿಸೋದಿಕ್ಕೆ ಸಮಸ್ಯೆಗಳಾಗಿ ಇದರಿಂದ ಕೆಲಸಗಳು ಪೆಂಡಿಂಗ್ ಆಗುವುದು. ನಿಮ್ಮಲ್ಲಿ ಈ ಒಂದು ವರ್ಷ ಹೆಚ್ಚಿನ ಬದಲಾವಣೆಗಳು ತಂದುಕೊಂಡು ನಿಮ್ಮನ್ನು ನೀವು ಒಗ್ಗಿಸಿಕೊಳ್ಳಬೇಕು. ಅದಕ್ಕೆ ತಕ್ಕಂತೆ ಕೆಲಸ ನಿರ್ವಹಿಸಬೇಕಾಗುತ್ತೆ. ನಿಮಗೆ ಸ್ವಲ್ಪ ಕಠೋರತೆ, ಸಿಡುಕುತನ ಬರಬಹುದು. ನೀವು ನಿಮ್ಮ ಸಮಸ್ಯೆಗಳನ್ನೆಲ್ಲ ಕೊಡವಿ ಹೊರಗೆ ಬಂದಾಗ ಮಾತ್ರವೇ ನೀವು ಹೆಚ್ಚಿನ ಗಮನ ಇಟ್ಟು ಕೆಲಸ ಮಾಡುವಿರಿ. ಆಗ ಖಂಡಿತ ಅಭಿವೃದ್ಧಿ ಸಿಗುತ್ತೆ. ಪ್ರಮೋಷನ್ಸ್ ಸಿಗುವ ಚಾನ್ಸಸ್ ಇರುತ್ತೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸಿನೆಸ್ ಅಲ್ಲಿ ಲಾಭ ಸಿಗತ್ತೆ. ಅಥವಾ ಫಾರಿನ್ ಟ್ರಾವೆಲ್ ಮಾಡಬೇಕು ಅಂತ ಅಂದ್ರೆ ಅಥವಾ ವಿದೇಶದಲ್ಲಿ ಉದ್ಯೋಗಕ್ಕಾಗಿ ಹೋಗ್ಬೇಕು ಅನ್ಕೊಂಡ್ರೂ ಚಾನ್ಸಸ್ ಇರುತ್ತೆ. ಇನ್ವೆಸ್ಟ್ಮೆಂಟ್ ಅದು ವ್ಯಾಪಾರಕ್ಕಾಗಿ ಮಾಡ್ಬೋದು. ಆದರೆ ಚೆನ್ನಾಗಿ ಯೋಚನೆ ಮಾಡಿ ಇಲ್ಲಾಂದ್ರೆ ಸಾಲಗಳಾಗಬಹುದು. ನಿಮಗೆ ಹೆಚ್ಚಿನ ವೃತ್ತಿಯ ಅವಕಾಶಗಳು ಸಿಗುತ್ತೆ. ಆದರೆ ಅವಕಾಶದ ಜೊತೆಗೆ ಒತ್ತಡ ಕೂಡ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ತೆಗೆದುಕೊಳ್ಳೋ ನಿರ್ಧಾರಗಳು ನಿಮ್ಮ ಮುಂದಿನ ವರ್ಷಗಳಲ್ಲಿ ಉತ್ತಮ ಲಾಭದಾಯಕವಾಗುವುದು. ಸೇವಾ ಸಂಸ್ಥೆಗಳಲ್ಲಿ, ಸಂಘಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇದೆ. ಶಿಕ್ಷಣ ವೃತ್ತಿ ಮಾಡುತ್ತಿರುವವರು, ಪ್ರೊಫೆಸರ್ಸು, ಹೀಲರ್ಸ್, ವಾಸ್ತು, ಜ್ಯೋತಿಷ್ಯ ಮತ್ತಿತರ ಗುಪ್ತ ವಿದ್ಯೆಯಲ್ಲಿ ತೊಡಗಿರುವವರಿಗೆ ಹೆಚ್ಚಿನ ಉನ್ನತಿಯನ್ನು ಕೊಡುತ್ತೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು. ಸರ್ಕಾರಿ ಉದ್ಯೋಗದಲ್ಲಿರುವವರು ಒಳ್ಳೆಯ ಹೆಸರು ಸಂಪಾದಿಸುವಿರಿ. ಈ ವರ್ಷದಲ್ಲಿ ಸಾಲಗಳು ತೀರುತ್ತೆ. ಆದರೆ ನಿಮಗೆ ಅವಶ್ಯಕತೆ ತುಂಬಾ ಇದೆ ಅಂದ್ರೆ ಮಾತ್ರ ಸಾಲಗಳನ್ನು ತಗೊಳ್ಳಿ. ಇಲ್ಲ ಅಂದ್ರೆ ಈ ವರ್ಷ ಸಾಲ ತಗೊಳ್ಳೋದನ್ನ ತಪ್ಪಿಸಿ.
ನೀವೇನಾದರೂ ಈ ವರ್ಷ ಕೆಟ್ಟ ಹವ್ಯಾಸಗಳಿಗೆ ಬಿದ್ದರೆ ಸಿಗುವ ಒಳಿತುಗಳು ಕೂಡ ಹೋಗಿ ನಿಮಗೆ ಸಮಸ್ಯೆಗಳಾಗಬಹುದು. ಜೊತೆಗೆ ಮಾತಿನ ಮೇಲೆ ಗಮನ ಇರಲಿ, ಆಡೋ ಮಾತಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ಸಮಸ್ಯೆಗಳಾಗುತ್ತೆ. ಈ ವರ್ಷ ಒಂದು ಧಾರ್ಮಿಕ ಮನಸ್ಥಿತಿಯಿಂದ ನಡೆಯಿರಿ, ನಿಮಗೆ ತುಂಬಾ ಅನುಕೂಲಗಳಾಗುತ್ತೆ. ಬಾಳ ಸಂಗಾತಿಯೊಡನೆ ಭಿನ್ನಾಭಿಪ್ರಾಯಗಳು ಬರಬಹುದು. ಮೆಡಿಟೇಷನ್, ಯೋಗ ಮಾಡ್ಕೊಳ್ಳಿ. ಆರೋಗ್ಯ ಸಮಸ್ಯೆ ಬರುವುದು, ಅದರಲ್ಲಿ ಹೆಚ್ಚಾಗಿ ಹೊಟ್ಟೆ ಸಮಸ್ಯೆ, ಅಜೀರ್ಣ ಆಗಬಹುದು. ನೀವು ತೆಗೆದುಕೊಳ್ಳೋ ಆಹಾರಗಳ ಮೇಲೆ ಗಮನ ಇಡಬೇಕು. ಇಲ್ದಿದ್ರೆ ಕೊಲೆಸ್ಟ್ರಾಲ್ ಹೆಚ್ಚಿ ತೂಕ ಹೆಚ್ಚಾಗಬಹುದು, ಅತಿ ಸಣ್ಣ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈ ವರ್ಷ ವೈದ್ಯಕೀಯ ಖರ್ಚುಗಳು ಜಾಸ್ತಿ ಇರುತ್ತೆ. ಅದು ನಿಮಗೆ ಆಗಿರಬಹುದು ಅಥವಾ ಮನೆಯವರಿಗೆ ಆಸ್ಪತ್ರೆಗಳಿಗೆ ಖರ್ಚು. ಹಾಗಾಗಿ ಹೆಚ್ಚಿನ ಒತ್ತಡವನ್ನು ಮಾಡ್ಕೋಬೇಡಿ ಮತ್ತು ಹೆವಿ ಆಯಿಲಿ ಫುಡ್ ಮತ್ತೆ ಜಂಕ್ ಫುಡ್ಗಳನ್ನು ದೂರವಿಡಿ. ಈ ವರ್ಷದಲ್ಲಿ ಆಸ್ತಿ ನಿವೇಶನ ಮತ್ತು ಕಾರು ಖರೀದಿ ಮಾಡಬೇಕಾದರೆ ತುಂಬಾ ಎಚ್ಚರಿಕೆಯಿಂದ ಮಾಡಿ, ಇಲ್ಲ ಅಂದ್ರೆ ಅನವಶ್ಯಕವಾಗಿ ಹೆಚ್ಚಿನ ಸಾಲದ ಹೊರೆ ಆಗ್ಬಿಡುತ್ತೆ. ಈ ಸಮಯದಲ್ಲಿ ತಾಯಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಮತ್ತು ವೈದ್ಯರ ಸಲಹೆ ಪಡೆಯಿರಿ. ಪರಿಹಾರ: ಕಡಲೆಬೇಳೆ ದಾನ ಮಾಡಿ. ಗುರುಗಳ ದೇವಸ್ಥಾನಕ್ಕೆ ಹೋಗಿ ಫಲ ತಾಂಬೂಲಗಳನ್ನು ನೀಡಿ. ಗುರು ದತ್ತಾತ್ರೇಯ ಪಾರಾಯಣೆ ಮಾಡಿ. ಮೀನರಾಶಿ, ಮೀನ ಲಗ್ನಕ್ಕೆ ಗುರುವಿನ ಚಲನೆ 5ನೇ ಮನೆಯಲ್ಲಿ ತುಂಬಾ ಅದೃಷ್ಟದ ಸಮಯ. ಹಿಂದೆ 5 ವರ್ಷದಿಂದ ಎಷ್ಟು ನೋವು, ಅವಮಾನ, ಸ್ವಂತದವರನ್ನು ಕಳೆದುಕೊಂಡಿದ್ದೀರಿ, ಅನಾರೋಗ್ಯದಿಂದ ನೊಂದಿದ್ದೀರಿ. ಈಗ ಪೂರ್ವಪುಣ್ಯ ಸ್ಥಾನದಲ್ಲಿ ಗುರುಗಳ ಸಂಚಾರದಿಂದ ಲಾಭ. ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಒಳ್ಳೆಯ ಫಲಿತ ದೊರೆಯುವುದು. ನಿಮ್ಮ ಕುಶಾಗ್ರತೆಯಿಂದ ಧನ ಸಂಪಾದಿಸುವಿರಿ. ನಿಮ್ಮ ಬುದ್ಧಿವಂತಿಕೆಗೆ ಮೆಚ್ಚುಗೆ ಪಡೆಯುವಿರಿ. ಕೀರ್ತಿ, ಪ್ರತಿಷ್ಠೆ, ಒಳ್ಳೆ ಜನರ ಸಹವಾಸ, ಸನ್ಮಾನ, ಅದೃಷ್ಟ ಕೂಡಿ ಬರುವುದು. ನೀವು ಯಾವುದಾದರೂ ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಅದಕ್ಕೆ ಸಂಬಂಧಿಸಿದಂತ ಕ್ಷೇತ್ರಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರೆ ಇದು ತುಂಬಾ ಉತ್ತಮವಾದ ವರ್ಷ. ಉನ್ನತ ವ್ಯಾಸಂಗ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಗುರುಗಳು ಒಳಿತು ಮಾಡುವರು. ವಿದ್ಯಾರ್ಥಿಗಳಿಗೆ ತುಂಬಾ ಅತ್ಯುತ್ತಮ ಸಮಯ. ಯಾವುದೇ ಕೋರ್ಸ್ಗಳಿಗೆ ಸೇರಲು ಅಥವಾ ಕಾಂಪಿಟೇಟಿವ್ ಪರೀಕ್ಷೆಗಳನ್ನು ಬರೆಯಲು ಬಹಳ ಅನುಕೂಲಕರ ಸಮಯ. ಒಳ್ಳೆಯ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುವುದು. ಪ್ರಾಥಮಿಕದಿಂದ ಉನ್ನತ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳವರೆಗೂ ತುಂಬಾ ಉತ್ತಮವಾಗಿದೆ. ನಿಮ್ಮಲ್ಲಿ ಸಕಾರಾತ್ಮಕ ಭಾವ ಮತ್ತು ಉತ್ಸಾಹ ತುಂಬಿರುವುದು. ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಮತ್ತು ಐವಿಎಫ್ ಸರೋಗೆಸಿ ಪ್ರಯತ್ನಿಸುತ್ತಿರುವವರಿಗೆ ಈಗ ಉತ್ತಮ ಸಮಯ. ದೂರ ಪ್ರಯಾಣ, ಧಾರ್ಮಿಕ ಯಾತ್ರೆಗಳನ್ನು ಮಾಡುವಿರಿ. ನೀವು ಆಧ್ಯಾತ್ಮ ಅಥವಾ ಪಬ್ಲಿಷಿಂಗ್ ಕ್ಷೇತ್ರದಲ್ಲಿದ್ದರೆ ಹೆಚ್ಚುವರಿ ಲಾಭವನ್ನು ಪಡೆಯುವಿರಿ. ಸಮಾಜದ ಗಣ್ಯ ವ್ಯಕ್ತಿಗಳ, ವಿದ್ವಾಂಸರ ಪರಿಚಯ ಹಾಗೂ ಸಾನ್ನಿಧ್ಯ ದೊರೆಯುವುದು. ಸರ್ಕಾರದಿಂದ ಲಾಭವಿರುವುದು. ಹಿರಿಯ ಒಡಹುಟ್ಟಿದವರಿಂದ ಲಾಭ, ಕೆಲಸ ಸಿಗುವುದು. ಅವಕಾಶಗಳು ತೆರೆದುಕೊಳ್ಳುವುದು. ಆದಾಯದಲ್ಲಿ ಹೆಚ್ಚಳ, ಆರೋಗ್ಯದಲ್ಲಿ ಉತ್ತಮವಿರುವುದು. ಅಕ್ಟೋಬರ್ 31ರಿಂದ ಡಿಸೆಂಬರ್ವರೆಗೂ 6ನೇ ಮನೆಯಲ್ಲಿ ಗುರುಗಳು ಇರುವರು. ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ. ಆಡುವ ಮಾತಿನ ಮೇಲೆ ನಿಗಾ ಇರಲಿ, ಅದರಿಂದ ಸಮಸ್ಯೆಗಳಾಗಬಹುದು. ನಿಮ್ಮ ಕೈಕೆಳಗೆ ಕೆಲಸ ಮಾಡುವವರೊಡನೆ ಸೌಹಾರ್ದತೆಯಿಂದಿರಿ. ಡಿಸೆಂಬರ್ ನಂತರದಲ್ಲಿ ಗುರುಗಳು ಮತ್ತೆ 5ನೇ ಮನೆ ಪ್ರವೇಶಿಸುವರು ಮತ್ತೆ ಇಲ್ಲಿ ಒಳ್ಳೆಯ ಫಲಿತಗಳನ್ನು ನೀಡುವರು. ನಿಮ್ಮ ಆದಾಯದ ಜೊತೆಗೆ ಗೌರವ ಮರ್ಯಾದೆ ಹೆಚ್ಚುವುದು. ನೀವು ಪ್ರಮೋಷನ್ಗಾಗಿ ನಿರೀಕ್ಷಿಸುತ್ತಿದ್ದರೆ ಇದು ಸರಿಯಾದ ಕಾಲ. ನಿಮಗೆ ಹೊಸ ಬೆಳವಣಿಗೆ ಅವಕಾಶಗಳು ಕಾಣಸಿಗುವುದು. ನಿಮ್ಮ ಮೇಲಧಿಕಾರಿಗಳಿಂದ ಗುರುತಿಸಲ್ಪಡುವಿರಿ. ನಿಮ್ಮ ಮಕ್ಕಳಿಗೆ ತುಂಬಾ ಶುಭದಾಯಕವಾಗಿದೆ. ಶತ್ರುಗಳ ನಾಶ. ನಿಮ್ಮ ಮಕ್ಕಳು ದೊಡ್ಡವರಿದ್ದಲ್ಲಿ ಅವರವರ ಕ್ಷೇತ್ರದಲ್ಲಿ ಉತ್ತಮವಾಗಿ ನಿರ್ವಹಿಸುವರು. ಗುರುಗಳ ಆಶೀರ್ವಾದ ದೊರೆಯುವುದು. ಭಾಗ್ಯದಲ್ಲಿ ವೃದ್ಧಿ. ಹೊಸ ಅವಕಾಶಗಳು ದೊರೆತು ವಿವಿಧ ಮೂಲಗಳಿಂದ ಹಣ ಸಂಚಯನವಾಗುವುದು. ಸಾಲ ತೀರಿಸುವಿರಿ. ಮನೆ ಕಟ್ಟುವ ಯೋಗವಿದೆ. ಅವಿವಾಹಿತರಿಗೆ ವಿವಾಹ ಕೂಡಿ ಬರುವುದು. ವಾಹನ ಯೋಗವಿದೆ. ಸ್ವಲ್ಪ ಆರೋಗ್ಯ ಕೆಟ್ಟರೂ ಮತ್ತೆ ಉತ್ತಮಗೊಳ್ಳುವುದು. ಅಂದುಕೊಂಡ ಕೆಲಸಗಳು ನೆರವೇರುವುದು. ಸಂಗಾತಿ ಮತ್ತು ಮಕ್ಕಳ ಸಹಕಾರ ದೊರೆಯುವುದು. ಆಕಸ್ಮಿಕ ಧನ ಲಾಭ. ಆಸ್ತಿ ವಿವಾದಗಳು ಇತ್ಯರ್ಥವಾಗುವುದು. ಕೋರ್ಟ್ ಕೇಸ್ಗಳಲ್ಲಿ ಜಯ. ಪ್ರಯಾಣ ಯೋಗವಿದೆ. ನಿಮ್ಮ ಆಸೆ ಆಕಾಂಕ್ಷೆಗಳು ನೆರವೇರುವುದು. ರೈತರಿಗೆ ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿ ನೆಲೆಸುವುದು. ವೈವಾಹಿಕ ಜೀವನ ಉತ್ತಮವಿರುವುದು. ಪ್ರೇಮದ ಪ್ರಾರಂಭಕ್ಕೂ ಸಮಯ ಉತ್ತಮವಿದೆ. ಆದರೆ ರಾಹುವಿನ ದೃಷ್ಟಿ ಇರುವುದರಿಂದ ಅಸಮಂಜಸ ಪ್ರೀತಿಗೆ ಸಿಲುಕಿ ಸಮಸ್ಯೆಗೊಳಗಾಗಬಹುದು. ಎಚ್ಚರಿಕೆ ವಹಿಸಿ. ನಿಮ್ಮ ಯುಕ್ತಿಯನ್ನು ಕೆಟ್ಟ ಮಾರ್ಗಗಳಿಗೆ ಬಳಸಬೇಡಿ. ಪೂರ್ವ ಪುಣ್ಯಸ್ಥಾನದ ಕಾರಕ ಗುರುವಿನ ಪ್ರಭಾವ ಕೆಟ್ಟ ಪರಿಣಾಮಗಳನ್ನು ಬೀರಬಹುದು. ಸ್ವಲ್ಪ ನಿದ್ರಾಭಂಗ ಮತ್ತು ಮಾನಸಿಕ ಒತ್ತಡದಿಂದ ಆರೋಗ್ಯ ಸಮಸ್ಯೆಗಳು ಬರಬಹುದು. ಪಿತ್ರಾರ್ಜಿತ ಆಸ್ತಿ ಪಡೆಯಲು ಉತ್ತಮ ಸಮಯ. ಸೈಟು, ಭೂಮಿ, ಮನೆ ಖರೀದಿ ಯೋಗವಿದೆ.
ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ವಿಮೆದಾರರಿಗೆ ಮತ್ತು ಮಹಿಳೆಯರಿಗೂ ಉತ್ತಮ ಅವಕಾಶಗಳು ಕೂಡಿಬರುವುದು. ವಿದೇಶದಲ್ಲಿ ಆಸ್ತಿ ಖರೀದಿಸಲು ಸಮಯ ಉತ್ತಮವಾಗಿದೆ. ಶನಿ ಸಾಡೆಸಾತಿಯ ಕೊನೆ ಹಂತ. ಇಷ್ಟು ಕಾಲ ನೋವು ಪಟ್ಟ ನಿಮಗೆ ಇಷ್ಟೆಲ್ಲ ಅದೃಷ್ಟದ ಹೊಳೆ ಸುರಿಸಲಿದ್ದಾರೆ ಗುರುಗಳು. ಹೆಚ್ಚಿನ ಒಳಿತಿಗಾಗಿ ಹನುಮಂತನ ಪೂಜೆ, ಶಿವನ ಪೂಜೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ. ವೀಕ್ಷಿಸಿದ ತಮಗೆ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.